ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಶನಿ ಪರಿವರ್ತನೆ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ. ಯಾಕೆಂದರೆ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಶನಿ ಸಂಚಾರ ನಡೆಯುವಂಥದ್ದಿರುತ್ತೆ. ಆ ರಾಶಿಗಳು ಅನುಕೂಲ ಸ್ಥಿತಿಯಲ್ಲಿದ್ದರೆ ಶುಭ ಫಲಗಳನ್ನು ಕಾಣ್ತಾರೆ. 7.5 ಪ್ರಾರಂಭ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ, ಈ ರೀತಿಯ ಶನಿ ಪರಿವರ್ತನೆಯಲ್ಲಿ ವಿಷಮ ಸ್ಥಾನಗಳಲ್ಲಿ ಶನಿ ಮಹಾತ್ಮ ಬಂದಾಗ ಸಮಸ್ಯೆಗಳು ಹೆಚ್ಚಾಗೋದಕ್ಕೆ ಅಥವಾ ಪ್ರಯತ್ನಗಳಿಗೆ ಹಿನ್ನಡೆ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಏಕೆಂದರೆ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಕೂತ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳನ್ನು ಬಹಳಷ್ಟು ಜಾಸ್ತಿ ದಿವಸ ಅನುಭವಿಸುವ ಒಂದು ಪ್ರಸಂಗಗಳು ಬರುವಂಥದ್ದಿರುತ್ತೆ. ಹಾಗಾಗಿ ಶನಿ ಸಂಚಾರಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಜಾತಕಕ್ಕೂ ಕೂಡ ಅತ್ಯಂತ ಅವಶ್ಯಕವಾಗಿರುತ್ತೆ. ಈ ಪರಿವರ್ತನೆಗಳನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಒಂದು ವಿಶೇಷವಾದ ಬೆಳಕಿನ ಕಡೆ ಪ್ರಯತ್ನಗಳನ್ನು ನಡೆಸೋದಕ್ಕೆ ಅವಕಾಶ ಆಗುತ್ತೆ. ಜ್ಯೋತಿಷ್ಯ ಬೆಳಕನ್ನು ತೋರಿಸುವಂಥದ್ದು ಅಂತ. ಶನಿ ಎಷ್ಟು ದೂರದ ತನಕ ಸಂಚಾರ ಮಾಡ್ತಾನೆ, ಎಷ್ಟು ಮಂದಗತಿಯಲ್ಲಿ ಸಾಕ್ತಾನೆ, ಆ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಯಾಕೆಂತ ಹೇಳಿದರೆ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾದಂತಹ ಎಲ್ಲ ವಿಚಾರಗಳಿಗೆ ಶನಿ ಸಂಬಂಧ ಹೆಚ್ಚಿನದಾಗಿರುತ್ತೆ. ಅಂದರೆ ಶನಿಯನ್ನು ಕಳತ್ರ ಪತ್ರಸ್ಯ ಅಂತ ಹೇಳ್ತೇವೆ. ಕಳತ್ರ ಅಂದರೆ ಗಂಡ, ಹೆಂಡತಿ, ಮಕ್ಕಳು, ಇದೆಲ್ಲದಕ್ಕೂ ಕೂಡ ಶನಿಯ ಒಂದು ಯೋಗ ಅತ್ಯಂತ ಪ್ರಮುಖವಾಗಿರುತ್ತೆ. ಶಾರೀರಿಕವಾಗಿ ಆರೋಗ್ಯದ ವಿಚಾರಗಳಿಗೆ ಬಂದಾಗ ಶರೀರದಲ್ಲಿ ಸ್ನಾಯುಗಳು ಅಂದರೆ ಮೂಳೆಗಳಿಗೆ, ನರಗಳಿಗೆ ಸಂಬಂಧಪಡುವಂತಹ ವಿಚಾರಗಳು, ಅದೇ ರೀತಿಯಲ್ಲಿ ಹಲ್ಲುಗಳಿಗೆ ಸಂಬಂಧಪಡುವಂತಹ ವಿಚಾರಗಳು, ಇದೆಲ್ಲ ವಿಚಾರಗಳಿಗೆ ಶನಿಯ ಕಾರಕತ್ವ ಅನ್ನುವಂಥದ್ದು ಪ್ರಮುಖವಾಗಿರುತ್ತೆ. ಇನ್ನೊಂದು ಪ್ರಮುಖವಾದಂತಹ ಶನಿಯ ಕಾರಕತ್ವ ಅಂದರೆ ಕರ್ಮಾಧಿಕಾರಿಯಾಗಿ ಕರ್ಮ ಉದ್ಯೋಗದ ವಿಚಾರಗಳಿಗೆ ಶನಿಯ ಒಂದು ಕಾರಕತ್ವ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹೀಗಾಗಿ ಪ್ರತಿಯೊಬ್ಬನ ಜೀವನದಲ್ಲಿಯೂ ಕೂಡ ಶನಿಯ ಪ್ರಭಾವಗಳು ಆರೋಗ್ಯ, ದಾಂಪತ್ಯ, ಸಂತಾನ, ಉದ್ಯೋಗ ಇಂತಹ ಪ್ರಮುಖವಾದ ವಿಚಾರಗಳಿಗೆ ಶನಿ ನೇರವಾಗಿ ಸಂಬಂಧಪಟ್ಟಿರ್ತಾನೆ. ಹಾಗಾಗಿ ಜನ್ಮ ಸಮಯದಲ್ಲಿ ಶನಿ ಎಲ್ಲಾದರೂ ವಿಷಮ ಸ್ಥಾನಗಳಲ್ಲಿ ಕೂತಿದ್ರೆ, ಅಂದರೆ ಪಂಚಮ, ಪೂರ್ವಪರ ಪುಣ್ಯಸ್ಥಾನ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, 7.5 ಈ ರೂಪದಲ್ಲಿ ಶನಿ ಎಲ್ಲಾದರೂ ನೀಚ ಕ್ಷೇತ್ರದಲ್ಲಿರುವಂಥದ್ದು, ಇದೆಲ್ಲ ಹುಟ್ಟುವ ಸಮಯದಲ್ಲಿ ಶನಿ ವಿಷಮ ಸ್ಥಾನಗಳಲ್ಲಿ ಕೂತಿದ್ರೆ ಆ ಸಮಸ್ಯೆಗಳು ಜಾಸ್ತಿ ಆಗೋದಕ್ಕೆ ಕಾರಣಗಳಿರುತ್ತೆ. ಗೋಚಾರದಲ್ಲಿಯೂ ಕೂಡ ಶನಿ ವಿಷಮ ಸ್ಥಾನಗಳಿಗೆ ಬಂದಾಗ ಅವನ ಪ್ರಭಾವ ಮತ್ತು ಪ್ರಕೋಪಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಇದಕ್ಕೆಲ್ಲ ವಿಮರ್ಶೆಗಳನ್ನು ಮಾಡಿಕೊಂಡು ಸೂಕ್ತವಾಗಿ ಶನಿ ಪರಿವರ್ತನೆ ಆಗುವಾಗ ಮೂಲ ಜಾತಕಗಳನ್ನು ವಿಮರ್ಶೆ ಮಾಡಿಕೊಂಡು ಪ್ರಯತ್ನ ಮಾಡಿದರೆ ಬರುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗೂ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅದರಲ್ಲೂ ಕೂಡ ಈ ವರ್ಷದಲ್ಲಿ ಶನಿ ಪರಿವರ್ತನೆ ಶನಿವಾರದ ದಿವಸ ಅಮಾವಾಸ್ಯೆಯ ತಿಥಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಎಲ್ಲ ಶನಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಶನಿ ಪರಿವರ್ತನೆ ಆಗ್ತಾ ಇರುವಂಥದ್ದು, ರಾಶಿ ಬದಲಾಯಿಸ್ತಾ ಇರುವಂಥದ್ದು ಒಂದು ವಿಶೇಷ. ಬಹಳ ಬಲಿಷ್ಠನಾಗಿರ್ತಾನೆ. ಆ ಮುಹೂರ್ತಗಳು ಶನಿಗೆ ಬಹಳ ಪ್ರಮುಖವಾಗಿ ಉಪಯುಕ್ತವಾದಂತಹ ಸಮಯ ಕೂಡ ಅದಾಗಿರುತ್ತೆ. ಈ ಶನಿ ಮಹಾತ್ಮನ ಪರಿವರ್ತನೆ ಅನ್ನುವಂಥದ್ದು 12 ರಾಶಿಗಳ ಮೇಲೆ ಯಾವ ರೀತಿಯ ಶುಭ ಅಥವಾ ಅಶುಭ ಫಲಗಳನ್ನು ಕೊಡುತ್ತೆ, ಅಶುಭ ಫಲಗಳಿಗೆ ಯಾವ ಪರಿಹಾರ ಅಥವಾ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕು, ಸಮಸ್ಯೆಗಳಿಗೆ ಯಾವ ರೀತಿ ತಡೆಗಳನ್ನು ತಂದುಕೊಡ್ಬೋದು, ಇದರ ಸಂಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಮೊದಲಿಗೆ ಈ ಶನಿ ಪರಿವರ್ತನೆಯಿಂದ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಂಭವಿಸುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಶನಿ ಮಹಾತ್ಮ ಮಿಥುನ ರಾಶಿಯವರಿಗೆ ಯೋಗಕಾರಕನಾಗಿಯೇ ಕೆಲಸ ಮಾಡ್ತಾನೆ. ಯಾಕೆಂದರೆ ರಾಶ್ಯಾಧಿಪತಿಯಾದಂತಹ ಬುಧನಿಗೆ ಶನಿಯ ಜೊತೆ ಅಪಾರವಾದ ಮಿತ್ರತ್ವ ಇರುತ್ತೆ. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ.
ಅಷ್ಟಮ ಮತ್ತು ಭಾಗ್ಯಾಧಿಪತಿಯಾಗಿರೋದ್ರಿಂದ ಶನಿ ಕರ್ಮಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಮಿಥುನ ರಾಶಿಯವರಿಗೆ. ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಕಾರಕತ್ವ ಇರುವಂತಹ ಶನಿ ಮಹಾತ್ಮನೇ ಕರ್ಮಸ್ಥಾನಕ್ಕೆ ಬರುವಂಥದ್ದು ಖಂಡಿತ ಶುಭವಾಗುತ್ತೆ. ಬಹಳ ಸಮಯದಿಂದ ರಾಹು ಮಿಥುನ ರಾಶಿಯವರಿಗೆ ಕರ್ಮದಲ್ಲಿದ್ದ, ಈಗ ಶನಿ ಕರ್ಮಸ್ಥಾನಕ್ಕೆ ಬರ್ತಾನೆ, ರಾಹು ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಅವನ ಮೇಲೆ ಗುರುದೃಷ್ಟಿ ಕೂಡ ಮೇ 14 ನಂತರ ರಾಹುವಿನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಇವೆಲ್ಲ ಮಿಥುನ ರಾಶಿಯವರಿಗೆ ತುಂಬ ಪ್ಲಸ್ ಆಗುತ್ತೆ. ಕರ್ಮ ಉದ್ಯೋಗದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಗಳನ್ನು ಕಾಣ್ತೀರ, ಯಾವುದೇ ಸಮಸ್ಯೆಗಳಿಲ್ಲ. ಆದರೆ ಸ್ವಲ್ಪ ವೃಥಾ ತಿರುಗಾಟಗಳು ಜಾಸ್ತಿ ಆಗುತ್ತೆ, ಅಂದರೆ ಓಡಾಟ ಜಾಸ್ತಿ ಆಗುತ್ತೆ. ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡುವಂತಹ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಅಂದರೆ ವರ್ಕ್ ಲೋಡ್ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದರೆ ಶನಿ ಕರ್ಮಸ್ಥಾನದಲ್ಲಿದ್ದಾಗ ಬೆವರಿಳಿಸಿ ಕೆಲಸ ಮಾಡುವಂತಹ ಸಂದರ್ಭಗಳನ್ನು ಹೆಚ್ಚಾಗಿ ಕೊಡ್ತಾನೆ ಅಂತ ಕೂಡ ಹೇಳ್ಬೋದು. ಆ ದೃಷ್ಟಿಯಿಂದ ಒಂದು ವರ್ಕ್ ಲೋಡ್ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ವೃಥಾ ತಿರುಗಾಟಗಳು ಹೆಚ್ಚಾಗುವಂತಹ ಸಂದರ್ಭಗಳು ಕೂಡ ಜಾಸ್ತಿ ಇರುತ್ತೆ ಮೇ 14 ನಂತರ. ಯಾಕೆಂದರೆ ಜನ್ಮ ರಾಶಿಗೆ ಗುರು ಬರೋದರಿಂದ ಗುರುಚಂದ್ರ ಯೋಗದ ಫಲ ಸ್ವಲ್ಪ ತಿರುಗಾಟಗಳು ಜಾಸ್ತಿ ಆಗೋದಕ್ಕೆ ಕಾರಣ ಇರುತ್ತೆ. ಶನಿ ಮಹಾತ್ಮ ಕರ್ಮ ಉದ್ಯೋಗ ಸ್ಥಾನದಿಂದ ಅವನ ನೇರ ದೃಷ್ಟಿ ಸುಖಸ್ಥಾನದ ಮೇಲೆ ಬೀಳುತ್ತೆ. ಮಿಥುನ ರಾಶಿಯವರಿಗೆ ಭೂಮಿಯಿಂದ ಅನುಕೂಲಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಪ್ರಾಪರ್ಟಿ ಅಥವಾ ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಅಭಿವೃದ್ಧಿಗಳಾಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸ್ವಲ್ಪ ಬಡ್ತಿ, ಪ್ರಮೋಷನ್ ಇದೆಲ್ಲ ವಿಳಂಬ ಆದರೂ ಕೂಡ ಅಂತಿಮವಾಗಿ ಅದು ಸಕ್ಸಸ್ ಆಗುತ್ತೆ. ಗುರಿ ಮುಟ್ಟೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಶನಿ ಮಹಾತ್ಮನ 10ನೇ ದೃಷ್ಟಿಯಿಂದ ಸಪ್ತಮ ಮಾಂಗಲ್ಯ ಸ್ಥಾನವನ್ನು ಕೂಡ ಶನಿ ನೋಡ್ತಾನೆ. ಶುಭ ಕಾರ್ಯಗಳು, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಖಂಡಿತ ಶುಭ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಮೇ 14 ನಂತರ ಜನ್ಮ ರಾಶಿಗೆ ಬರುವಂತಹ ಗುರು ಸಪ್ತಮ ಮಾಂಗಲ್ಯ ಸ್ಥಾನವನ್ನು ನೋಡ್ತಾನೆ. ಗುರುದೃಷ್ಟಿ ಮತ್ತು ಶನಿ ದೃಷ್ಟಿ ಎರಡೂ ಕೂಡ ಮಿಥುನ ರಾಶಿಯವರಿಗೆ ಮಾಂಗಲ್ಯ ಸ್ಥಾನದ ಮೇಲೆ ದೃಷ್ಟಿ ಬೀಳೋದ್ರಿಂದ ಅಭಿವೃದ್ಧಿಗಳನ್ನು ಈ ವಿಚಾರಗಳಲ್ಲಿ ಖಂಡಿತ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ವಿಶೇಷವಾಗಿ ಈ ವರ್ಷದಲ್ಲಿ ಆಗುವಂತಹ ಶನಿ ಮಹಾತ್ಮನ ಪರಿವರ್ತನೆ, ಅದೇ ರೀತಿಯಲ್ಲಿ ಗುರುಬ್ರಹ್ಮನ ಪರಿವರ್ತನೆ, ಇದೆರಡೂ ಕೂಡ ಮಿಥುನ ರಾಶಿಯವರಿಗೆ ಬಹಳಷ್ಟು ಲಾಭಗಳನ್ನು ತಂದುಕೊಡುತ್ತೆ. ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ರಾಹುಕೇತುಗಳ ಪರಿವರ್ತನೆ ಕೂಡ ಈ ವರ್ಷದಲ್ಲಿ ಮುಂದಿನ ಮೇ 18 ನಂತರದಲ್ಲಿ ಬರುವಂಥದ್ದು. ಇದು ಕೂಡ ಶುಭ ಫಲಗಳನ್ನೇ ಕೊಡೋದಕ್ಕೆ ಕಾರಣವಾಗುತ್ತೆ. ಸೊ ಮಿಥುನ ರಾಶಿಯವರು ಸಂಪೂರ್ಣ ಈ ವರ್ಷದಲ್ಲಿ 2.5 ವರ್ಷಕ್ಕೊಮ್ಮೆ ಬದಲಾಗುವ ಶನಿ, ವರ್ಷಕ್ಕೊಮ್ಮೆ ಬದಲಾಗುವಂತಹ ಗುರುಬ್ರಹ್ಮ, 1.5 ವರ್ಷಕ್ಕೆ ಬದಲಾಗುವಂತಹ ರಾಹುಕೇತುಗಳು, ಇವರೆಲ್ಲರೂ ಕೂಡ ಶುಭ ಸ್ಥಾನಕ್ಕೆ ಬರುವಂಥದ್ದಿರುತ್ತೆ. ಮುಂದಿನ ದಿನಗಳಲ್ಲಿ ಗುರು ಮತ್ತು ರಾಹುಕೇತುಗಳ ಪರಿವರ್ತನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡುವಂತಹ ಪ್ರಯತ್ನಗಳನ್ನು ಖಂಡಿತ ಮಾಡ್ತೇವೆ. ಒಟ್ಟಿನಲ್ಲಿ ಶನಿಯ ಪರಿವರ್ತನೆ ಮಿಥುನ ರಾಶಿಯವರಿಗೆ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಶ್ರಮ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಓಡಾಟಗಳು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಕಾರಣಗಳಿರುತ್ತೆ. ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವ ವಿಚಾರಗಳು ಅಭಿವೃದ್ಧಿಗಳನ್ನು ಪಡೆದುಕೊಳ್ಳುತ್ತೆ. ಕರ್ಮ ಉದ್ಯೋಗದಲ್ಲಿ ಸ್ವಂತ ವ್ಯವಹಾರ, ಬಿಸ್ನೆಸ್ ಇಂಥದ್ದನ್ನು ಮಾಡುವಂಥವರಿಗೆ ಅತಿಶಯವಾದ ಲಾಭದಾಯಕ ಅಂತ ಕೂಡ ಹೇಳ್ಬೋದು. ಸೊ ಇದುವರೆಗಿನ ನಡ್ಕೊಂಡು ಬಂದಿರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಮುಂದಿನ ಒಂದು ಭವಿಷ್ಯದ ಕಡೆ ಗುರಿ ಮುಟ್ಟೋದಕ್ಕೆ ಮಿಥುನ ರಾಶಿಯವರಿಗೆ ಈ ಶನಿ ಮತ್ತು ಗುರುವಿನ ಪರಿವರ್ತನೆ ಅತ್ಯಂತ ಶುಭ ಫಲಗಳನ್ನು ತಂದುಕೊಡುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಹೆಚ್ಚಾಗಿ ಮಿಥುನ ರಾಶಿಯವರು ವಿಳಂಬ ಮಾಡಿಕೊಳ್ಳಬಾರ್ದು. ವಿವಾಹ, ಸಂತಾನ, ಉದ್ಯೋಗದ ಪರಿವರ್ತನೆ ಇದೆಲ್ಲದೂ ಕೂಡ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಜೀವನದಲ್ಲಿ ಒಂದು ಉತ್ತಮವಾದಂತಹ ಸಾಮರಸ್ಯ, ಕುಟುಂಬದಲ್ಲಿ ಒಂದು ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಇದನ್ನೆಲ್ಲದೂ ಕೂಡ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಪಡುವಂತಹ ವ್ಯವಹಾರ, ಉದ್ಯೋಗ ಮಾಡುವಂಥವರಿಗೂ ಕೂಡ ಅತಿಶಯವಾದಂತಹ ಸಮಯ ಅಂತ ಕೂಡ ಹೇಳ್ಬೋದು. ಅದೇ ಟೀಚಿಂಗ್ ಪ್ರೊಫೆಷನ್ನಲ್ಲಿರುವಂಥವರಿಗೆ, ಸ್ವಂತ ವ್ಯವಹಾರ ಉದ್ಯೋಗದವರಿಗೆ ಈ ಶನಿ ಪರಿವರ್ತನೆ
ಅತ್ಯಧಿಕ ಶುಭ ಫಲಗಳನ್ನು ತಂದುಕೊಡುತ್ತೆ. ಮೇ 14ರ ನಂತರ ವಿವಾಹ ಇಂತಹ ಮಂಗಳ ಕಾರ್ಯಗಳು ಮಿಥುನ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಇದನ್ನು ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ತುಂಬ ಅಗತ್ಯ. ಆಲ್ಮೋಸ್ಟ್ ಮಿಥುನ ರಾಶಿಯವರು ಮೇ 14ರ ತನಕ ಈ ಶುಭ ಕಾರ್ಯಗಳಿಗೆ ಅಂದರೆ ವಿವಾಹ, ಸಂತಾನ ಇಂತಹ ಮಂಗಳ ಕಾರ್ಯಗಳನ್ನು ಸ್ವಲ್ಪ ವಿಳಂಬ ಮಾಡಿಕೊಳ್ಳುವಂಥದ್ದು ಸೂಕ್ತ. ಶನಿ ಪರಿವರ್ತನೆ ಅದ್ಭುತ ಲಾಭಗಳು ಮಿಥುನ ರಾಶಿಯವರಿಗೆ ತಂದುಕೊಡುತ್ತೆ. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಅಭಿವೃದ್ಧಿಗಳನ್ನು ಕಾಣ್ತೀರಾ. ವಾಹನದಲ್ಲಿ ಅಭಿವೃದ್ಧಿ, ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಇದೆಲ್ಲದೂ ಕೂಡ ಅಭಿವೃದ್ಧಿಗಳನ್ನು ಕೊಡುತ್ತೆ. ಆರೋಗ್ಯದಲ್ಲಿಯೂ ಕೂಡ ಅತಿಶಯವಾದ ಅಭಿವೃದ್ಧಿಗಳನ್ನು ಶನಿ ಕೊಡೋದಕ್ಕೆ ಕಾರಣವಾಗ್ತಾನೆ. ಏಕೆಂದರೆ ರಾಹುಕೇತುಗಳ ಒಂದು ಸಂಚಾರ ಕೂಡ ಇದಕ್ಕೆ ಪೂರಕವಾಗಿಯೇ ನಡೆಯುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶನಿ ಪರಿವರ್ತನೆಯಿಂದ ಅಭಿವೃದ್ಧಿಗಳನ್ನು ಕಾಣುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.